ವರ್ಷ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು ದಸರಾ ನನ್ನ ಕೈಯಲ್ಲಿ ಆಗ್ಬೇಕಂತ ಹೇಳ್ಕೊಂಡಿರ್ಬೋದು. ನಮ್ಮ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, ಬಹಳಷ್ಟು ನಮ್ಮ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ನಾನು ಹೇಳ್ತೇನೆ ಯಾರಿಲ್ಲ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಯಾರಿಲ್ಲ ಹಾಗಾಗಿ ಓನ್ಲಿ ಒನ್. ಈಗ 5 ವರ್ಷ ಈ ಕಾಲದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲ ಸರ್, 5 ವರ್ಷ ನೀವು 5 ವರ್ಷ ಅಂತ ಹೇಳ್ತೀರಾ. ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನೊಂದು ವರ್ಷ ಚಾಮುಂಡೇಶ್ವರ ಆಶೀರ್ವಾದ. ನಿನ್ನೆ ನಾನು ಯಾರು ಸ್ನೇಹಿತರು ಭೇಟಿ ಮಾಡಿದ್ವಿ, ಹಂಗಾದ್ರೆ ಇದಕ್ಕಂತಾರೆ ಭೇಟಿ ಮಾಡಿದ್ವಿ ಅಂತದ ಬೇರೆ ಬೇರೆ ಕಾರಣ ಭೇಟಿ ಮಾಡಿದ್ವಿ. ಭೇಟಿ ಮಾಡೋದಾಗಿ ನೀವು ಬೇರೆ ಊಹೆ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ, ಯಾರು ಭೇಟಿ ಆಗ್ತಾರೆ ಅನ್ನೋದ್ ಮೇಲೆ ಹೋಗುತ್ತೆ ಸರ್. ಯಾರು ಭೇಟಿ ಅಂದ್ರೆ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸರ್, ಜಿಟಿ ದೇವೇಗೌಡರು 2 ವರ್ಷ ಅವಧಿ ಏನಾದ್ರು ಇದೆಯಾ ಸರ್? ಚರ್ಚೆ ಆಗಿದೆ. ಇವತ್ತು ಅವರು ನಾನು 1 ವರ್ಷ ಅಂತ ಕೇಳ್ಕೊಂಡಿದ್ದಾರೆ, ನೀವು 5 ವರ್ಷ ಅಂತೀರಾ. ನೀವೆಲ್ಲ ಸೇರಿ ಪುಷ್ ಮಾಡ್ತಿದ್ದೀರಾ? ನಮ್ಮ ಪಕ್ಷದ ಅಧ್ಯಕ್ಷ ಯಾರು? ಮನೆ ಡಿ ಕೆ ಶಿವಕುಮಾರ್ ಅವರು. ಕರೆಕ್ಟ್ ತಾನೆ? ಅವ್ರು ಹೇಳಿದಾರಿಲ್ಲೋ? ಅವ್ರು ಹೇಳಿದಾರಿಲ್ಲೋ? ಹೇಳಿದ್ದಾರೆ. ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಈ ಓಪನ್ ಆಗಿ ಹೇಳಿದ್ದಾರೆ, ಇದು ನಮ್ಮ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದಾರೆ. 5 ವರ್ಷ ನಾವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರನೇ ಬರೋದು, ಅದಾದ್ಮೇಲೆ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಪೂರ್ಣಾವಧಿ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರ್ತಾರೆ. ಅಂದ್ರೆ 100 ಮುನಿಯಪ್ಪ ಅವರು ಅದನ್ನ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಏನು ಅಂತ ಸಿದ್ದರಾಮಯ್ಯ ಜೊತೆಗಿದ್ರು ಅಂತ ಹೇಳಿದ್ದಾರೆ, 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. ಅದು ಎಲ್ಲಾರ್ದು ಅಭಿಪ್ರಾಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಮ್ಮನ್ನ KPCC ಅಧ್ಯಕ್ಷ ಹೇಳಿದ್ದಾರೆ, ಅದಕ್ಕಿಂತ ಹೆಚ್ಚೇನ್ರಿ. KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, 5 ವರ್ಷ ಕುರ್ಚಿ ಖಾಲಿ ಇಲ್ಲ, ಇವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇವರೇ ಮುಖ್ಯಮಂತ್ರಿ. ಅವರು ರಾಜ್ಯದ ದೃಷ್ಟಿ ಹಿನ್ನೆಲೆ ಇಟ್ಕೊಂಡು ಅಭಿವೃದ್ಧಿ ಆದ ಕೆಲಸ ನೋಡಿ, ಇದು ಯಾವುದಿಲ್ಲ ಕೇಸಿಗೆ ರಾಜೀನಾಮೆ ಕೊಡಿ, ಪ್ರತಿದಿನ ರಾಜೀನಾಮೆ ಕೊಡಿ ಅಂತಾರಿಲ್ಲ. ರಾಜ್ಯ ದೃಷ್ಟಿಯಲ್ಲಿ ಹೇಳಿರೋದವರು, ರಾಜ್ಯ ಒಳ್ಳೇದಾಗಲಿ, ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಆಗಲಿ, ಮನೆ ಮುಖ್ಯಮಂತ್ರಿಗೆ ಫ್ರೀಯಾಗಿ ಕೆಲಸ ಕೊಡಿ ಅಂತ ಹೇಳೋದು ಹಿನ್ನೆಲೆ ಇತ್ತು ಅವರು. ಆಮೇಲೆ ಅವ್ರು ಸತ್ಯ ಗೊತ್ತಿದ್ದಾನೆ, ಅವರು ಮೈಸೂರಲ್ಲೇ ಶಾಸಕ ಆಗಿರೋದು, ಮಾಜಿ ಮಂತ್ರಿಗಳು ಇದ್ರು ಅವರು, ಈಗ ಮೂಡ ಸದಸ್ಯರು ಆಗಿದ್ರು. ಆ ಟೈಮಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಅವರು ಇದ್ರು. ಆಮೇಲೆ BJP ಕಾಲದಲ್ಲಿ ತಾನೇ ಆಗಿರೋದು ಇದು. ಈಗ ನಾನು ಹೇಳೋದು, ಈಗ BJP ಅವ್ರು ಕ್ವಶನ್ ಮಾಡೋದು ನೈತಿಕ ಹಕ್ಕಿಲ್ಲ ಅವ್ರಿಗೆ. ಈಗ ಅವ್ರು ಹೆಂಗಪ್ಪ ಕೊಟ್ಟರು? BJP ಕಾಲದಲ್ಲಿ 14 ಸೀಟ್ ಹೆಂಗೆ ಕೊಟ್ಟರು? ಏನು ಚಾಕು ಇಟ್ಟು ಕೇಳಿದ್ರಾ ಸರ್? ನಮ್ಗೆ 14 ಸೀಟ್ ಬೇಕಂತ ಏನು ಇದು ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಡ್ರ, ಇಲ್ಲ ಚಾಕು ಇಟ್ಟು ಕೇಳಿದ್ರು ಅವರು 125 ಜನಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿ ಅದನ್ನು 14 ಸೀಟ್ ಮಾನ್ಯ ಮುಖ್ಯಮಂತ್ರಿ ಧರ್ಮಪತ್ರಿಗೆ ಕೊಟ್ಟಿದ್ದಾರೆ. ಅದು ತಪ್ಪೇನಿದೆ? ಈಗ ಯಾವ ನೈತಿಕ ಹಕ್ಕಿಗೆ ಇದೆ BJP ಅವ್ರಿಗೆ? ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲಿಗಲ್ ಜಾಗ ಮಾಡೋದು. ಸ್ವಾಮಿ, ನಿಮ್ಮ ಕಾಲದಲ್ಲೇ ತಾನೇ ಕೊಟ್ಟಿರೋದು. ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಕೊಂಡಿದ್ರೆ ಹೌದಪ್ಪ ಅಂತ ಹೇಳ್ಬೋದು. ನಿಮ್ಮದೇ ಸರ್ಕಾರ, ನಿಮ್ಮದೇ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದು, ನಿಮ್ಮದೇ ಸರ್ಕಾರದಲ್ಲಿ ಕೊಟ್ಟಿರೋದು ಸೈಟ್ ಕೊಡೋದು. ನಾವು ಕೊಟ್ಟಿಲ್ಲ, ನಮ್ಮ ಸರ್ಕಾರದಲ್ಲಿ ಕೊಟ್ಟಿಲ್ಲ. ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಬೇರೆನೂ ನಮ್ಮ ಸರ್ಕಾರ ಇದು ಕೊಟ್ಟಿದ್ರು ನಮ್ಮದು. ನಮ್ಮ ಸರ್ಕಾರ ಇಲ್ಲ ಸ್ವಾಮಿ, ನಿಮ್ಮ BJP ಸರ್ಕಾರ ಇದು. ಯಾವ ನೈತಿಕ ಹಕ್ಕಿದೆ BJP ಅವ್ರಿಗೆ ಕೇಳೋಕ್ಕೆ? ಇದು ಅವರೇ ಕೊಟ್ಟಾದ್ಮೇಲೆ ಈಗ ಅವ್ರು ಕೇಳಬೇಕು ತಾನೆ ನಾವೆಲ್ಲ. ಮಾಜಿ ಮಂತ್ರಿಗಳಿದ್ದಾರೆ, ಅವ್ರಿಗೂ ಮೈಸೂರದು ಸತ್ಯನ ಮೂಡೋದು ಸತ್ಯನ ಗೊತ್ತಿದೆ. ಈಗ ನಾವು ಮುಂಚೆಯಿಂದ ಅದೇ ಹೇಳ್ಕೊಂಡು ಬರ್ತಾ ಇದ್ದಿದ್ದು. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ, ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾವು ಅವತ್ತಿಂದ ಹೇಳ್ಕೊಂಡು ಬರ್ತಾ. ಇವತ್ತು GT ದೇವೇಗೌಡರನ್ನೇ ಸಿದ್ದರಾಮಯ್ಯದ ಪಾತ್ರ ಇಲ್ಲ, ಏನಕ್ಕೆ ರಾಜೀನಾಮೆ ಕೊಡಬೇಕಂತ GT ದೇವೇಗೌಡರನ್ನು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀರಿ. ತಮಗೆಲ್ಲ ಗೊತ್ತಿದ್ದಂಗೆ ಇದು ಅವತ್ತಿಂದ ನಾವು ಅದೇ ಹೇಳ್ತಾ ಇರೋದು. ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಪಾತ್ರ ಎಲ್ಲಿದೆ? ಇದು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧನೇ ಇಲ್ಲ. ಇದು 1935ದಲ್ಲಿ ಲಿಂಗ ಅವರು DC ಆ್ಯಕ್ಷನ್ ಲ್ಯಾಂಡಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಆ್ಯಕ್ಷನಲ್ಲಿ ತೊಗೊಂಡು ಅವ್ರಿಗೆ 3 ಜನ ಮಕ್ಕಳು ಇರ್ತಾರೆ. ಆ 3 ಜನ ಮಕ್ಕಳಲ್ಲಿ ದೇವರಾಜ್ ಅಂತ ಅವ್ರ ಮಗನಿಗೆ ಇದು ಪಾಲು ಹೋಗ್ತದೆ. ಇದು ಏನು 3 ಎಕರೆ 16 ಗುಂಟೆ ಏನಿದೆ ದೇವರಾಜ್ ಅವ್ರಿಗೆ ಪಾಲಾಗ್ತದೆ. 2004ಅಲ್ಲಿ ದೇವರಾಜ್ ಅವ್ರು ತೊಗೊಂಡಿದ್ದು ಡಿನೋಟಿಫೈ ಮಾಡಿ 2010ಅಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರ ಬಾಮಯ್ಯವ್ರಿಗೆ ಕೊಡ್ತಾರೆ 2010ಅಲ್ಲಿ. ಅದಾದಮೇಲೆ ಏನಾಗ್ತದೆ, ಅವರು ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಆಯಿತು, ಇದು 14 ಸೈಟ್ ಕೊಟ್ಟವ್ರಿಲ್ಲ, ಇದು GT ದೇವೇಗೌಡರು ಹೇಳಿದ್ದಾರೆ, ಇದು 14 ಸೈಟ್ ಮಾತ್ರ. ಇದು ಇವ್ರು ಸೋಮಶೇಖರ್ ಅವರು BJP ಶಾಸಕರು ಹೇಳಿದ್ದಾರೆ, ಬರೀ ಇದು ಸಿದ್ದರಾಮಯ್ಯ ಅವ್ರ ಧರ್ಮಪತ್ನಿಗೆ ಮಾತ್ರ 14 ಸೈಟ್ ಕೊಟ್ಟಿಲ್ಲ, ಟೋಟಲ್ ಒಟ್ಟಾಗಿ ಬೇರೆಯವ್ರಿಗೆಲ್ಲ 125 ಸೈಟ್ ಕೊಟ್ಟಿರೋದು. ಅವತ್ತು 125 ಸೈಡಲ್ಲಿ ಬಂದರೆ
ಸರ್ ಅವಾಗ ಹೇಳ್ತೀರಾ ಸರ್? ಎಲ್ಲಿ ದೂರ ದೂರ ಕಾಣ್ತಾ ಇರಲ್ಲ ಸರ್. ಎಲ್ಲ ನಾವು ಇರ್ಬೇಕು ತಾನೆ, ಅವ್ರ ಹೆಸರಲ್ಲಿ ಇರಬೇಕಾಗಿತ್ತು. ಅವ್ರ ಧರ್ಮಪತ್ನಿ, ಅವನು ಬಾಮದಿನ ಹೆಸರಲ್ಲಿ ಇರೋದು ಮಲ್ಲಿಕಾರ್ಜುನ ಆದಮೇಲೆ ಧರ್ಮಪತ್ನಿ. ಈಗ ನಾನು ಮಾಡಿದ್ರೆ ನನ್ನ ಮಗ ತಪ್ಪು ಅನ್ಬೋಸ್ಬೇಕಾ, ನನ್ನ ಮಗ ತಪ್ಪು ಮಾಡಿದ್ರೆ ನಾನು ಅನ್ಬೋಸ್ಬೇಕಾ? ನಿಮಗೆ ಹೇಳೋದು ತನಿಖೆ ಆಗಿ ಸಿಕ್ಕೇ ಆಚೆ ಬರ್ತದೆ. ಆಮೇಲೆ ನಾನು ಇಷ್ಟೇ ಕೇಳೋದು, ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಅಂತ. ಸಿದ್ದರಾಮಯ್ಯ ಪಾತ್ರ ಇರ್ಬೇಕು. ಅದು ಪ್ರೂವ್ ಮಾಡ್ಲಿಕ್ಕೆ ತಾನು ತನಿಖೆ ನಡೀತಾ ಇರೋದು ಈಗ. ಮಾಡಲಿ, ತನಿಖೆ ನಡೀಲಿ, ನಮಗೆ ಸಂತೋಷ. ಸ್ವಾಗತ ಮಾಡಿದೀವಿಲ್ಲ ನಾವು, ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗೆ ನಾವು ಸ್ವಾಗತ ಮಾಡಿದ್ದೇವೆ. ಇಡಿ ಬೇರೆ ಎಂಟ್ರಿ ಆಗಿದೆ, ಏನಾದ್ರು ಆತಂಕ ಏನಾದ್ರು ಇಡಿ ಬರಲಿ, CBI ಬರಲಿ, ಯಾವ ಆತಂಕನೂ ಇಲ್ಲ. ಕಳ್ಳತನ ಮಾಡಿದ್ರೆ ಕಳ್ಳನ ಭಯ. ನೋಡಿ ಹೆಂಗ್ ತಿರುಗ್ತಾ ನಮ್ಮ ಟಗರ್, ನೋಡಿ ಟಗರ್ ಹೆಂಗ್ ತಿರ್ಕೊಂಡು ತಿರ್ಕೊಂಡ್ರೆ ಗುಮ್ಮುತ್ತೆ ಸರ್, ಆ ಗುಮ್ಮುತ್ತೆ. ಮತ್ತೆ ಜಾಸ್ತಿ ಆಯ್ತು. ಇಲ್ಲ, ಅವತ್ತಿಂದ ನಮ್ಮ ಟಗರ್ ಮುಖದಲ್ಲಿ ಕಾಣ್ತಾ ಇದೆಯಾ? ಏನಾರ ಭಯ ಅಂತ ಕಾಣ್ತಾ ಇದೆಯಾ ನಮ್ಮ ಟಗರ್ ಮೇಲೆ? ಇಲ್ಲ, ನಮ್ಮ ಟಗರ್ ಮುಖದ ಮೇಲೆ ಯಾವ್ದನ್ನ ಆ ಥರ ಕಾಣ್ತಾ ಇದೆಯಾ? ಯಾವ್ದು ಟಗರೇ ಅದು.